ಪ್ರಿಯ ವೀಕ್ಷಕರೇ ನಮಸ್ಕಾರ. ಈ ದಿನ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಯಲ್ಲೋಡಿನ ಕೂರ್ಮಗಿರಿನಲ್ಲಿದ್ದೀವಿ. ನಾನು ಈ ಹಿಂದೆ ಆಲ್ರೆಡಿ ನಿಮಗೆ ಒಂದು ವಿಡಿಯೋದಲ್ಲಿ ಸುರಸದ್ಮಗಿರಿಯ ಒಂದು ಪ್ರವಾಸದ ಅಥವಾ ಚಾರಣದ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕಿದ್ದೆ. ಇವತ್ತು ನಮ್ಮ ಗುಡಿಬಂಡೆ ದೂರದಲ್ಲಿರುವ ಯಲ್ಲೋಡಿನ ಭಾಳ ಒಂದು ಐತಿಹಾಸಿಕ ಹಾಗೂ ಪೌರಾಣಿಕ ಧಾರ್ಮಿಕ ಮಹತ್ವ ಇರುವ ಆದಿನಾರಾಯಣ ದೇವಸ್ಥಾನ ಇರುವ ಈ ಒಂದು ಕೂರ್ಮಗಿರಿಯನ್ನು ನಾನು ನಿಮಗೆ ತೋರಿಸ್ತೀನಿ. ಇದರ ಹೆಸರೇ ಭಾಳ ವಿಶೇಷವಾಗಿದೆ, ಕೂರ್ಮಗಿರಿ ಅಂತ. ಕೂರ್ಮ ಅಂದರೆ ಆಮೆ. ಈ ಬೆಟ್ಟ ಆಮೆಯ ಆಕಾರದಲ್ಲಿರೋದ್ರಿಂದ ಇದಕ್ಕೆ ಕೂರ್ಮಗಿರಿ ಅಂತ ಹೆಸರು ಬಂದಿದೆ. ಮತ್ತು ಆ ಹೆಸರು ಬರೋದಕ್ಕೆ ಏನು ಕಾರಣ ಅಂತ ನಾವು ಮುಂದೆ ಹೋಗ್ತಾ ತಿಳ್ಕೊಳ್ಳೋಣ. ಹಾಗೆ ಬನ್ನಿ ವೀಕ್ಷಕರೇ, ನೀವು ಮಹಾವಿಷ್ಣುವಿನ 5 ಅವತಾರಗಳು ಅಂತ ನಾವಂದ್ರೆ ಅವತಾರಗಳ 5 ಪಂಚ ನಾರಾಯಣ ಕ್ಷೇತ್ರಗಳು ಅಂತ ಫೇಮಸ್ ಇದಾವೆ. ಅದರಲ್ಲಿ ನೀವು ಬದ್ರಿನಾರಾಯಣ ಕೇಳಿರ್ತೀರಿ, ಗದುಗಿನ ವೀರನಾರಾಯಣ, ಮೇಲುಕೋಟೆಯ ಚಲುವನಾರಾಯಣ, ಹಾಗೆಯೇ ಕೈವಾರದ ಅಮರನಾರಾಯಣ, ಇನ್ನು ಕೊನೆ ಮತ್ತು 5ನೇ ಭಾಳ ಮುಖ್ಯವಾದ ಯಲ್ಲೋಡಿನ ಆದಿನಾರಾಯಣ ಕ್ಷೇತ್ರ ಅಂತಲೇ ಇದು ಫೇಮಸ್ ಆಗಿದೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಇಲ್ಲೇನಾದರೂ ಬಂದರೆ ಬಹಳ ಅದ್ಭುತವಾದಂಥ ಹಸಿರು ವಾತಾವರಣ. ನಮ್ಮ ರಾಜ್ಯದ್ದೇ ಅಷ್ಟೇ ಅಲ್ಲದೆ ಹೊರ ರಾಜ್ಯದ ಪ್ರವಾಸಿಗರು ಕೂಡ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಈ ಕೂರ್ಮಗಿರಿಗೆ ಬಂದು ಹೋಗೋದನ್ನು ಪ್ರವಾಸಿ ತಾಣ ಆಗಿರೋದನ್ನು ಕೂಡ ನಾವು ನೋಡ್ಬೋದು. ಮತ್ತು ಒಂದು ಧಾರ್ಮಿಕವಾದದ್ದು, ಐತಿಹಾಸಿಕವಾಗಿ ಕೂಡ ಇವಾಗ ಉದಾಹರಣೆ ಕೂರ್ಮನಾರಾಯಣ ಅಂತ ಕೂರ್ಮಗಿರಿ ಅಂತ ಕರಿತಿದ್ದೀವಿ. ಹಾಗಿದ್ರೆ ಕೂರ್ಮಗಿರಿ ಅನ್ನೋದಕ್ಕೆ ಹೆಸರು ಹೇಗೆ ಬಂತು? ಒಂದು, ಇದು ಆಮೆಯ ಆಕಾರದಲ್ಲಿದೆ ಈ ಬೆಟ್ಟ, ಆ ಕಾರಣಕ್ಕಾಗಿ ಕೂರ್ಮಗಿರಿ ಅಂತ ಕರೀತಾರೆ ಅಂತ ಒಂದಾದರೆ, ಇನ್ನೊಂದು ಸ್ಥಳೀಯರು ಹೇಳೋ ಪ್ರಕಾರ ಒಬ್ಬ ಕೂರ್ಮ ಮಹರ್ಷಿ ಅನ್ನೋನು ವಿಷ್ಣುವನ್ನು ಸ್ಮರಿಸಿಕೊಂಡು ತುಂಬ ವರ್ಷಗಳ ಕಾಲ ಇಲ್ಲಿ ಧ್ಯಾನ ಮಾಡ್ತಿದ್ದ ಮತ್ತು ಮಹಾವಿಷ್ಣು ಅವನಿಗೆ ದರ್ಶನ ಕೊಟ್ಟ ಸ್ಥಳ ಇದಾಗಿದ್ದರಿಂದ ಇದಕ್ಕೆ ಕೂರ್ಮಗಿರಿ ಅಂತ ಕೂಡ ಕರೀತಾರೆ ಅನ್ನೋದು ಇನ್ನೊಂದು ಐತಿಹ್ಯ ಇದಕ್ಕೆ. ಓಕೆ, ಇನ್ನಷ್ಟು ವಿಷಯಗಳನ್ನು ಮೇಲೆ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಈ ಊರಿಗೆ ಯಲ್ಲೋಡು ಅಂತ ಈ ಹೆಸರು ಹೇಗೆ ಬಂತು ಅನ್ನೋದಕ್ಕೂ ಕೂಡ ಒಂದು ಐತಿಹ್ಯ ಇದೆ ವೀಕ್ಷಕರೇ. ಸುಮಾರು 450 ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಯರ್ರಪ್ಪರೆಡ್ಡಿ ಮತ್ತು ಚಿನ್ನಪ್ಪರೆಡ್ಡಿ ಎನ್ನುವ 2 ಸಹೋದರರು ಅಲ್ಲಿ ಭೀಕರವಾದಂತಹ ಜಲಕ್ಷಾಮ ಉಂಟಾಗಿದ್ದರಿಂದ ಯಾವ್ದಾದ್ರು ಒಂದು ಒಳ್ಳೆ ನೆಲೆಯನ್ನು ನಾವು ಏನು ಮಾಡಬೇಕು, ಕಂಡುಕೋಬೇಕು ಅಂತೇಳಿ ಅರಸ್ತಾ ಬಂದಾಗ ಅವರು ಈ ಸ್ಥಳಕ್ಕೆ ಬರ್ತಾರೆ. ಈ ಸ್ಥಳದಲ್ಲಿ ಬಂದು ಒಂದಷ್ಟು ಒಂದು ಗ್ರಾಮವನ್ನು ಸ್ಥಾಪನೆ ಮಾಡ್ಕೊಳ್ತಾರೆ. ಅದಕ್ಕೆ ಯಲವಲೋಡು ಅನ್ನುವ ಹೆಸರಿಡ್ತಾರೆ. ಅದು ಮುಂದೆ ಯಲ್ಲೋಡು ಗ್ರಾಮವಾಗಿ ಮಾರ್ಪಾಟಾಗತ್ತೆ. ಅಂಥ ಒಂದು ಯಲ್ಲೋಡಿನಲ್ಲಿ ಈ ದೇವಸ್ಥಾನ ಇರೋದನ್ನು ನೋಡ್ಬೋದು. ಬನ್ನಿ, ಇಲ್ಲಿ ನಾವು ಮೆಟ್ಲು ಹತ್ಬೇಕಾದ್ರೆ ತುಂಬ ಒಳ್ಳೆ ಸ್ಟೆಪ್ಸ್ ಕೂಡ ಇದೆ, ಹತ್ತೋದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹತ್ತೋ ಮಧ್ಯೆ ಒಂದು ನಾಗರ ಕಲ್ಲನ್ನ ಸ್ಥಾಪನೆ ಮಾಡಿರುವಂಥದ್ದು, ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಒಂದು ಹತ್ತುತ್ತಾ ನಾವು ಮಧ್ಯೆ ಒಂದು ಸ್ವಲ್ಪ ವಿಶ್ರಾಂತಿನೂ ತಗೊಳ್ತಾ ಹತ್ಬೋದು. ತುಂಬ ದೊಡ್ಡ ಕಡಿದಾದ ಬೆಟ್ಟ ಅಂತ ಏನಿಲ್ಲ, ಆರಾಮಾಗಿ ಹತ್ತೋದಕ್ಕೆ ಅವಕಾಶ ಇದೆ. ಬನ್ನಿ ಮೇಲೆ ಹೋಗೋಣ.
ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆ ಯಲ್ಲೋಡ್ನಲ್ಲಿರುವ ಕೂರ್ಮಗಿರಿ ಸುಮಾರು ಬೆಂಗಳೂರಿನಿಂದ ಒಂದು 108 ಕಿಲೋಮೀಟ್ರು, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ಒಂದು 49-50 ಕಿಲೋಮೀಟ್ರು, ಮತ್ತು ಗುಡಿಬಂಡೆಯಿಂದ ಇಲ್ಲಿ ಒಂದು 7 ಕಿಲೋಮೀಟ್ರು ಅಂತರ ಆಗುತ್ತೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ತಿಂಗಳಲ್ಲಿ ಭಾಳ ಹಸಿರಾದಂಥ ವಾತಾವರಣವನ್ನು ನೀವು ನೋಡ್ಬೋದು. ಕುಟುಂಬ ಸಮೇತ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಾಗ ಗುಡಿಬಂಡೆ ಭೇಟಿ ಮಾಡಿದಾಗ ಗುಡಿಬಂಡೆಯ ಸುರಸದ್ಮಗಿರಿ ಹಾಗೂ ಯಲ್ಲೋಡಿನ ಕೂರ್ಮಗಿರಿಯನ್ನು ನೋಡೋದನ್ನು ಮರಿಬೇಡಿ. ಕುಟುಂಬ ಸಮೇತ ಭೇಟಿ ಮಾಡಲಿಕ್ಕೆ ಒಳ್ಳೆಯ ಒಂದು ಪ್ರವಾಸಿ ಸ್ಥಳ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಿಂದ